ಹೇ ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ 444 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ. ಈ ಒಂದು 444 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 444 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಈ ಒಂದು 444 ರುಪೀಸ್ಗೆ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ಬೋದು. ಈ ಒಂದು ವಿಡಿಯೋ ಮೇಲೆ ಸಾಕಷ್ಟು ಬಾರಿ ವಿಡಿಯೋನ ಮಾಡಿದೀನಿ, ಬಟ್ ಸ್ಟಿಲ್ ಈ ಒಂದು ವಿಡಿಯೋ ಬಗ್ಗೆ ಬೇಡಿಕೆ ಬರ್ತಾನೆ ಇರುತ್ತೆ. ಸೊ ದಟ್ ಈಸ್ ಮೂವ್ ಆನ್ ಅಥವಾ ವೇಟ್. ಸೊ ನಿಮ್ಮ ಒಂದು ಎಕ್ಸ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ಬೇಕಾ, ಮೋನ್ ಆಗಬೇಕಾ, ಅವ್ರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ, ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ, ಸೊ ಯಾರಿಗೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಸೊ ನಮ್ಮ ಕ್ಲಿನಿಕ್ RR ನಗರದಲ್ಲಿದೆ. ಸೊ ನಮ್ಮ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಎಲ್ಲಾ ರೀತಿಯ ಲೇಸರ್ ಟ್ರೀಟ್ಮೆಂಟ್ ಇರುತ್ತೆ, ಕೆಮಿಕಲ್ ಪೀಲ್ಸ್ ಇರುತ್ತೆ, ಹೈಡ್ರೋಫೇಶಿಯಲ್ ಇರುತ್ತೆ. ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗಬೇಕು, ಬ್ರೈಟ್ನಿಂಗ್ ಆಗಬೇಕು, ಯಾವಾಗಲೂ ಕೂಡ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೇಕು, ಅಂಡ್ ನಿಮ್ಮ ಸ್ಕಿನ್ ಅಲ್ಲಿ ಪಿಗ್ಮೆಂಟೇಷನ್ ಇದೆ, ಬಂಗು ಇದೆ ಅಂತ ಅಂದ್ರೆ ಈ ಒಂದು ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಗ್ಯಾರಂಟಿ ರಿಸಲ್ಟ್ಸ್ ಇರುತ್ತೆ, ಅಂಡ್ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಫ್ರೀ ಇರುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇದ್ರೆ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರಾ, ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೋನ್ ಆಗ್ಬೇಕಾ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. Eight of Wands ಇದೆ, Queen of Swords ಇದೆ, and oh my god, King of Pentacles ಇದೆ. Okay, and I have Two of Cups, and bottom of the card ಕೂಡ 10 of Pentacles ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ನಿಮಗಾಗಿ 10 of Pentacles ಇದೆ, 2 of Cups ಇದೆ, King of Pentacles ಇದೆ, Queen of Swords ಇದೆ, and in the same time we have 8 of Wands. ಸೊ ಎಷ್ಟು ಕಾರ್ಡ್ಸ್ ನಿಮಗಾಗಿ ಬಂದಿದೆ. ಸೊ ನಾನೇನ್ ಹೇಳ್ಬೋದು ಅಂತ ಅಂದ್ರೆ, ಖಂಡಿತವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಬರ್ತಾರಾ ಅಂತ ಅಂದ್ರೆ 2 of Cups ಇರೋದ್ರಿಂದ ಖಂಡಿತ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ, ನಿಮ್ಗೆ ಪ್ರಪೋಸಲ್ ಕೊಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ. ಆ ಒಂದು ಕಮಿಟ್ಮೆಂಟ್ ಲಾಂಗ್ ಟರ್ಮ್ ವರ್ಗೂ ಇರುತ್ತೆ. ಯಾಕಂದ್ರೆ 10 of Pentacles ಇದೆ. ಇಲ್ಲಿ ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ, ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಸೊ ಈ ಒಂದು ವ್ಯಕ್ತಿ ಜೊತೆಗೆ ತುಂಬಾ ಲಾಂಗ್ ಟೈಮ್ ಇಂದ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಟ್ರಸ್ಟ್ ಇಟ್ಟಿದ್ದೀರಾ, ಯೂನಿವರ್ಸ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಯಾವುದೇ ರೀತಿಯಿಂದಲೂ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಗಿವ್ ಅಪ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಖಂಡಿತ ಕಮಿಂಗ್ ಡೇಸ್, ಕಮಿಂಗ್ ಮಂತ್ಸ್ ಅಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯುವರ್ ಲೈಫ್ ಅಂತ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅವರ ಕಡೆಯಿಂದ ಕಮ್ಯುನಿಕೇಶನ್ ಕೂಡ ಬರ್ತಾ ಇದೆ. ಒಂದು 8 of Wands ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಕಮ್ಯುನಿಕೇಶನ್ ಇವ್ರ ಕಡೆಯಿಂದ ಬರ್ತಾ ಇರುತ್ತೆ ಅಂತ ಹೇಳ್ಬಹುದು. ಸೊ ಒಂದು 8 weeks, 2 weeks, 3 weeks, 5 weeks ಈ ರೀತಿ ಹೇಳ್ಕೊಂಡು ಹೋಗುತ್ತೆ. ಬಟ್ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ನಿಮಗೆ ಕಮ್ಯುನಿಕೇಶನ್ ಬರುತ್ತೆ. ಆ ಒಂದು ವ್ಯಕ್ತಿ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಅವರು ನಿಮ್ಮ ಹತ್ರ ಹೇಳ್ತಾರೆ ಅಂತ ಹೇಳ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವ್ಯಕ್ತಿ ದೇ ವಾಂಟೆಡ್ ಟು ಮ್ಯಾರಿ ಯು, ದೇ ವಾಂಟೆಡ್ ಟು ಗಿವ್ ಅನ್ ಕಮಿಟ್ಮೆಂಟ್, ಅಂಡ್ ಖಂಡಿತವಾಗ್ಲೂ ಅವರ ಒಂದು ತಪ್ಪನ ಒಪ್ಕೊಂಡು ಆ ಒಂದು ರಿಯಲೈಸೇಷನ್ ಆಗಿ ಕರ್ಮವನ್ನ ಅನುಭವಿಸಿ ಒಂದು ಪಶ್ಚಾತ್ತಾಪ ಆಗಿ ಖಂಡಿತ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯುವರ್ ಲೈಫ್ ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿಗೋಸ್ಕರ ನೀವು ಖಂಡಿತವಾಗ್ಲೂ ವೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅಂದ್ರೆ ನಿಮ್ಗೆ ತುಂಬಾ ಸತಿ ಡ್ರೀಮ್ಸ್ ಮುಖಾಂತರ, ಯೂನಿವರ್ಸಲ್ ಏಂಜಲ್ ನಂಬರ್ ಮುಖಾಂತರ, ಫೆದರ್ಸ್ ಮುಖಾಂತರ ನೀವು ಕೇಳಿದ ಎಲ್ಲದಕ್ಕೂ ಆಲ್ರೆಡಿ ಯೂನಿವರ್ಸ್ ಕಡೆಯಿಂದ ಈ ಒಂದು ರಿಲೇಶನ್ಶಿಪ್ ಏನ್ ಗೈಡೆನ್ಸ್ ಸಿಗಬೇಕು ಅದು ನಿಮ್ಗೆ ಆಲ್ರೆಡಿ ಸಿಗ್ತಾ ಇದೆ ಅಂತ ಅಂದ್ರೆ ದಿಸ್ ಇಸ್ ದ ಸೈನ್. ಅಗೇನ್ ಒಂದು ಕನ್ಫರ್ಮೇಶನ್ ಮೆಸೇಜ್, ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ. ಅಂಡ್ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಮನ್ನ ದೂರದಿಂದನೇ ಸೀಕ್ರೆಟ್ ಆಗಿ ಸ್ಟಾಕ್ ಮಾಡ್ತಿದ್ದಾರೆ, ಸ್ಪೈ ಮಾಡ್ತಿದ್ದಾರೆ.
ನಿಮ್ ಲೈಫ್ ಅಲ್ಲಿ ಏನ್ ಮಾಡ್ಕೊಂಡಿದ್ರ ಪ್ರತಿಯೊಂದು ಮೂಮೆಂಟು ಕೂಡ ಒಂದು ವ್ಯಕ್ತಿ ನಿಮ್ಮನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಅವ್ರಿಗೆ ಈ ಒಂದು ಕನೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಇದೆ ಅಂಡ್ ಖಂಡಿತವಾಗ್ಲೂ ನಿಮ್ಮನ್ನ ಸಾರಿ ಕೇಳ್ತಾರೆ. ಯಾಕಂತಂದ್ರೆ ನೀವೇನು ತಪ್ಪು ಮಾಡಿಲ್ಲ ಅಂತ ಅಂದ್ರೂ ಕೂಡ ಇಷ್ಟು ವರ್ಷಗಳ ಕಾಲ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ನೋವು ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ನಿಮ್ಗೆ ತುಂಬಾ ಆಘಾತ ಆಗಿದೆ. ಎಲ್ಲಾ ರೀತಿಯಿಂದಲೂ ಕೂಡ ಅವರಿಗೆ ತುಂಬಾನೇ ಅರ್ಥ ಆಗಿದೆ ಈ ಕನೆಕ್ಷನ್ ಏನು, ಸಂಬಂಧ ಏನು ಅಂತ. ಸೊ ಡೆಫಿನೆಟ್ಲಿ this person is coming back to your life. Okay, so 10 of Pentacles ಇರೋದ್ರಿಂದ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗತ್ತೆ, ಮದ್ವೆ ಆಗ್ತಾರೆ ಅಂತ ನಾನು ಹೇಳ್ಬೋದು. ಸೊ ಐ ಥಿಂಕ್ ತುಂಬಾ ಜನ ಇಲ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಮ್ಯಾರೇಜ್ಗೆನೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಅವ್ರು ಬಂದಿದ ತಕ್ಷಣ ಮ್ಯಾರೇಜ್ ಆಗ್ಬಿಡ್ಬೇಕು ಅಂಡ್ ಖಂಡಿತವಾಗ್ಲೂ ಅದು ಆಗತ್ತಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ. ಸೊ ದಿಸ್ ಇಸ್ ನಾಟ್ ಸಮಥಿಂಗ್ ಲೈಕ್ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿ ನಾನು ಪಾಸಿಟಿವ್ ಆಗಿ ಹೇಳ್ತಾ ಇಲ್ಲ. ಸೊ ನಿಮ್ಮ ಕಣ್ಣು ಮುಂದೆನೆ ಕಾರ್ಡ್ಸ್ ನ ತೆಗ್ದಿದ್ದೀನಿ. ಸೊ ಎಲ್ಲ ಪಾಸಿಟಿವ್ ಆಗಿ ಬರ್ತಿದೆ. ಇದೆಲ್ಲಾನು ಕಮಿಟ್ಮೆಂಟ್ ಕಾರ್ಡ್ಸ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಮೇಲೆ ತುಂಬಾನೇ ಎಮೋಷನಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಒಂದು ವ್ಯಕ್ತಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್. ಅಂದ್ರೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ವಾಂಟ್ಸ್ ಯು, ನಿಮ್ ಲೈಫ್ ಅಲ್ಲಿ ಅವ್ರು ಬರಬೇಕು, ನಿಮ್ ಜೊತೆಗೆ ಇರಬೇಕು ಅಂತ ಅವ್ರಿಗೆ ರಿಯಲೈಸೇಷನ್ ಆಗಿ ಅಂಡ್ ನಿಮ್ಮಂತ ಒಳ್ಳೆ ವ್ಯಕ್ತಿನ ಬಿಟ್ಟೆ ಅನ್ನೋ ಒಂದು ಕೊರಗು ಆ ಒಂದು ವ್ಯಕ್ತಿಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಡಸಂಟ್ ವಾಂಟ್ ಟು ಗಿವ್ ಅಪ್. ಈ ಕನೆಕ್ಷನ್ ಅಲ್ಲಿ ಅವ್ರು ಯಾವುದೇ ರೀತಿಯಿಂದಲೂ ಗಿವ್ ಅಪ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ನೀವು ಬೇಕಾಗಿದ್ದೀರಾ, ಸೊ ನಿಮ್ಮ ಪ್ರೀತಿ ಬೇಕು ಅಂತ ಹೇಳಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕ್ರೇವಿಂಗ್ ಫಾರ್ ಯುವರ್ ಲವ್. ನಿಮ್ಮ ಪ್ರೀತಿಗಾಗಿ, ನಿಮ್ಮ ಸಂಬಂಧಕ್ಕಾಗಿ ಈ ಒಂದು ವ್ಯಕ್ತಿಗೆ ಕ್ರೇವಿಂಗ್ಸ್ ಇದೆ. ನಿಮ್ಮ ಜೊತೆಗೆ ಇರಬೇಕು, ರಿಲೇಶನ್ಶಿಪ್ ಅಲ್ಲಿ ಇರಬೇಕು. ಐ ವಾಂಟ್ ದಿಸ್ ಪರ್ಸನ್, ನನ್ನ ವ್ಯಕ್ತಿ ನನ್ನ ಜೊತೆಗಿರ್ಬೇಕು, ಇವರು ನನ್ನ ಅಕ್ಸೆಪ್ಟ್ ಮಾಡಬೇಕು. ಖಂಡಿತವಾಗ್ಲೂ ಅವರು ಕೂಡ ಪ್ರೇಯರ್ಸ್ ನ ಮಾಡ್ತಿರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ನ ಮಾಡ್ತಿರ್ಬೋದು. ನನ್ನ ಲೈಫಲ್ಲಿ ಅವ್ರನ್ನ ನಾನು ಬಿಟ್ಕೊಟ್ಟಿದ್ದು ದೊಡ್ಡ ತಪ್ಪಾಗಿದೆ, ಮತ್ತೆ ಅವ್ರ ಹತ್ರ ನಾನು ಕ್ಷಮೆ ಕೇಳೋದಕ್ಕೆ ಹೋಗ್ತಾ ಇದ್ದೀನಿ, ಅವರು ನನ್ನ ಮತ್ತೆ ಸ್ವೀಕಾರ ಮಾಡೋ ಹಾಗೆ ಮಾಡು ಅಂತ ಮೇ ಬಿ ಅವರು ಕೂಡ ಪ್ರಾರ್ಥನೆ ಮಾಡ್ತಿರ್ಬೋದು. ಸೊ ಅವರು ಇವಾಗ ನಿಮ್ಮನ್ನ ಹೇಗ್ ನೋಡ್ತಿದಾರೆ ಅಂದ್ರೆ ಕ್ವೀನ್ ಆಫ್ ಸೋರ್ಡ್ಸ್ ಇದೆ. ಸೊ ವೆರಿ ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಸ್ಟೇಬಲ್ ಆದಂತ ವ್ಯಕ್ತಿ. ನಿಮ್ಮ ಮೈಂಡ್ ಅಲ್ಲಿ ನೀವೇನಾದ್ರೂ ಒಂದು ವ್ಯಕ್ತಿಗೆ ಕಮಿಟ್ಮೆಂಟ್ ಕೊಟ್ರೆ ಅಥವಾ ನೀವೇನಾದ್ರೂ ಒಂದು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರಕ್ಕೆ ನೀವು ಬದ್ಧವಾಗಿ ನಿಂತಿರ್ತೀರಾ. ನೀವು ಯಾವುದೇ ಕಾರಣಕ್ಕೂ ಆ ಒಂದು ಡಿಸಿಷನ್ಸ್ ನ ಚೇಂಜ್ ಮಾಡೋದಿಲ್ಲ. ಈ ರೀತಿ ಒಂದು ವ್ಯಕ್ತಿಗೆ ತುಂಬಾನೇ ಸ್ಟ್ರಾಂಗ್ ಭಾವನೆಗಳು ಬರ್ತಾ ಇದೆ. ಏನೋ ಒಂದ್ ಕಡೆ ಅವರು ಕೂಡ ನಿಮ್ಮನ್ನ ನೋಡಿದಾಗ ಇವತ್ತೇನೇ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ರೆ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ. ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ನನ್ನ ಜೀವನದಲ್ಲಿ ತುಂಬಾ ಅರ್ಥ ಇದೆ, ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ಇರೋದಕ್ಕೆ ನಾನು ಅನ್ನೋದು ತುಂಬಾನೇ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ನೀವೇನ್ ಇಷ್ಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ವೇಟ್ ಮಾಡಿ. ಸೊ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಒಳಗಡೆ ಖಂಡಿತವಾಗ್ಲೂ ಇವರ ಕಡೆಯಿಂದ ಕಮ್ಯುನಿಕೇಶನ್ ಬರ್ತಾ ಇದೆ. ಆ ಕಮ್ಯುನಿಕೇಶನ್ ಅಲ್ಲಿ ಖಂಡಿತವಾಗ್ಲೂ ಒಂದು ಅರ್ಥಪೂರ್ಣವಾದಂತ ಮಾತುಕತೆಗಳು ನಿಮ್ಮಿಬ್ಬರಲ್ಲಿ ಆಗತ್ತೆ. ಅಂಡ್ ಖಂಡಿತ ಈ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮ ಜೊತೆಗೆ ಫ್ಯೂಚರ್ನು ಕೂಡ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ನನ್ನ ಫ್ಯೂಚರ್ ಅಲ್ಲಿ ನನ್ನ ಲೈಫ್ ಪಾರ್ಟ್ನರ್ ಆಗಿ ಒಬ್ಬ ವ್ಯಕ್ತಿ ಬೇಕು ಅಂದ್ರೆ ಅದು ಇವ್ರು ಮಾತ್ರ ಆಗಿರ್ಲಿ, ಇನ್ಯಾರು ಕೂಡ ಆಗಿರೋದು ಬೇಡ ಅಂತ ಹೇಳಿ ತುಂಬಾ ಸತಿ ಯೋಚನೆ ಮಾಡಿ, ತುಂಬಾ ಸತಿ ಅವರು ನಿಮ್ಮಿಂದ ಮೋನ್ ಆಗೋದಕ್ಕೂ ಟ್ರೈ ಮಾಡಿ ಅದ್ಯಾವುದೂ ಆಗದೆ ಇರೋದಕ್ಕೆ ಖಂಡಿತವಾಗ್ಲೂ ಇದು ಪ್ರೀತಿನೇ, ಇದೇ ಪ್ರೀತಿ, ದಿಸ್ ಇಸ್ ವಾಟ್ ಟ್ರೂ ಲವ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ಅವ್ರು ಏನ್ ಕಳ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಇವಾಗ ಮತ್ತೆ ಪಡ್ಕೋಬೇಕು ಅಂತ ಒಂದು ಮನಸ್ಥಿತಿಗೆ ಒಂದು ವ್ಯಕ್ತಿ ಬಂದಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಕೈ ಜೋಡಿಸ್ತಾರ ನಿಮ್ಮ ಜೀವನದಂತ ಅಲ್ಲಿ ಅಂದ್ರೆ ಖಂಡಿತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ರೆ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.